ನಮಸ್ಕಾರ. ನನ್ನ ಹೆಸರು ವೀರೇಶ್ ಅಂತೇಳಿ. ನಾನು ಸೆಮಿನಿಸ್ ಕಂಪ್ನಿಯಲ್ಲಿ ಥಿಯೇಟರ್ ಬಿಸ್ನೆಸ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾವು ನಮ್ಮ ಕಲ್ಲಂಗಡಿ ಬೆಳೆದಿರೋಂಥ ರೈತರ ಜೊತೆ ಇದ್ದೀನಿ. ಬನ್ನಿ ಅವ್ರು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಅರಸಟ್ಟಿ ಅಂತ. ಅರಸು ಶೆಟ್ಟಿ. ಯಾವ ಊರು ಸರ್ ಇದು? ರಾಘವಪುರ ಸರ್. ರಾಘವಪುರ ತಾಲೂಕು ಗುಂಡ್ಲುಪೇಟೆ ಸರ್. ಗುಂಡ್ಲುಪೇಟೆ. ಜಿಲ್ಲೆ ಚಾಮರಾಜನಗರ. ಓಕೆ. ಹೋಬಳಿ ಬೇಗೂರು. ಓಕೆ. ಮುಂಚೆಯಿಂದ ತರಕಾರಿ ಬೆಳಿತಿದ್ರಾ? ಹೌದು ಸರ್. ಅದು ಬಿನೀಸು, ಟೊಮೊಟೊ, ಬೀನ್ಸ್ ಎಲ್ಲ ತರಕಾರಿ ಐಟಮ್ ಬೆಳಿತಿದ್ದೇವೆ. ಏನೇನು ಬೆಳಿತೀರಾ ಹೆಚ್ಚಿಗೆ? ನಾವು ಟೊಮೊಟೊ, ಬಿನೀಸು, ಬೆಂಡೆಕಾಯಿ ಇವೆಲ್ಲ ತರಕಾರಿ ಐಟಮ್ನೆಲ್ಲ ಬೆಳಿತೀವಿ ಸರ್. ಕಲ್ಲಂಗಡಿ ನಮ್ದು ಈ ವರ್ಷ ಕಲ್ಲಂಗಡಿ ಹಾಕಿದ್ದೀರಾ? ಹೌದು ಸರ್. ಮುಂಚೆ ಬೆಳೆದಿದ್ರಾ ಅಥವಾ ಇದೇ ಫಸ್ಟ್ ಟೈಮ್? ಇಲ್ಲ ಸರ್, ಮೊದಲು ಐಸ್ ಪಕ್ಷ ನಾನು ಬೆಳೆದಿತ್ತಿಲ್ಲ. ಮಾಮೂಲಿ ನಾಮದರಿಯಲ್ಲಿ ಬೆಳೆದಿದ್ದು 2-3 ಮಾರಿ ಬೆಳೆದಿದ್ದು. ನಾಮದರಿ ಕಾಯಿ ಬೆಳಿತೀವಿ, ಬೆಳಿಕಾಯ. ಈ ಕಾಯಿ ಬೆಳೆದಿತ್ತಿಲ್ಲ. ಹೌದು ಸರ್. ಮುಂಚೆ ಪಟ್ಟೆಕಾಯಿ ಬೆಳಿತಿದ್ರಿ? ಪಟ್ಟೆಕಾಯಿ ದಪ್ಪ ಅದು ಈ ಸೈಜ್ ಬರ್ತಿತ್ತು ಸರ್. ಕಿರಣ ಸೆಗ್ಮೆಂಟ್ ಅಲ್ಲಿ ಬೆಳೆದಿರೋದು ಇದೇ ಫಸ್ಟ್ ಸರ್. ಇರೋದು ಹೇಳ್ಬೇಕು, ಇದೇ ಫಸ್ಟ್ ಚೆನ್ನಾಗಿ. ಕಲ್ಲಂಗಡಿ ಹಾಕ್ಬೇಕಂತ ಯಾಕಂದ್ರೆ ಸರ್ ನಿಮಗೆ? ಸರ್ ಹಾಗೆ ಮಾಮೂಲಿ ತರಕಾರಿ ಬೆಳಿತಿದ್ದಲ್ಲ, ಟೊಮಟೊ ಗಿಡ ಬೆಳಿತಿದೆ. ರೋಡಲ್ಲಿ ಒಂದು ಯಾರ ರೋಡ್ಲಿ ಕಲ್ಲಂಗಡಿ ತಂದು ಗುಡ್ಡಕೊಂಡು ಮಾರ್ತಿರೋ ಒಂದು ಕಲ್ಲಂಗಡಿ ಇರ್ತಿದ್ದಿಲ್ಲ ಒಂದು 2 ತಿಂಗಳಲ್ಲಿ. ಅವಾಗ ಕಲ್ಲಂಗಡಿಗೆ ಹೋದ್ರೆ ಎಲ್ಲ ರೈತರು ಅದಕ್ಕೆ ಟೊಮಟೊ ಅದು ಇದು ತರಕಾರಿಗೆ ಹೋಗಿರ್ತಾರ. ಕಲ್ಲಂಗಡಿಗೆ ಹೋದ್ರೆ ರೈಟ್ ಆಗ್ಬೋದು ಏನಾದಂತ ಯಾಕೆ ಏಲಕ್ಕಿ ಭಾಳ ಹಾಕ್ತಿದ್ದೀನಲ್ಲ, ಅದ್ರ ಜೊತೆ ಹಾಕಿ ಬೆಳೆದು ಪ್ರಯತ್ನ ಮಾಡೋ ಅಂದ್ಬಿಟ್ಟು ಖುಷಿ ಆಯಿತು. ಅದರಿಂದ ಯಾರೋ ಸಿಕ್ಕಿ ರುದ್ರೇಶ್ ಅವ್ರ ಪರಿಚಯ ಇದ್ರು. ಸರ್ ಯಾವ ಕಂಪ್ನಿ ಹಾಕ್ಬೇಕು ಸರ್ ಇದ್ದಿದ್ದಾರ ಅಂತಲೇ. ಬನ್ನಿ ಸರ್ ನಮ್ಮ ಕಂಪ್ನಿ ದಿಲ್ಕಸ್ ಅಂತ ಸೆಮಿನಿಸ್ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳಿದ್ರು. ಆಗ ಆಯಿತು ಬನ್ನಿ ಸರ್ ಅಂದ್ಬಿಟ್ಟು ಅವ್ರು ಇದು ಮಾಡ್ಕೊಂಡು ಸೀಡ್ಸ್ ತಂದುಕೊಡು ಅದೇ ಥರ ಹಾಕಿ ಚೆನ್ನಾಗಿ ಬಂದಿದೆ ಕಾಯಿ. ನೀವು ಯಾವ್ದು ಹಾಕ್ಬೇಕಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ರುದ್ರೇಶ್ವರ್ ಸಿಕ್ಕಿ ನಿಮಗೆ ಅವ್ರು ಹೇಳಿದ್ರು ಸರ್. ಅಂತ ನಿಮಗೆ ಅವ್ರು ಹೇಳಿದ್ರು. ಓಕೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಹೆಂಗಿದೆ? ಇಲ್ಲ ಬರೋದು ಚೆನ್ನಾಗಿ ನೋಡಿ ಸರ್. ಕಾಯಿ ಯಾಗ ನೈಸಾಗಿ ಕಾಯಿ ಯಾವ ನೈಸಾಗಿ ಚೆನ್ನಾಗಿ ಬಂದಿದೆ. ಸೈಜ್ ಎಷ್ಟು ಕೆಜಿ ಬರ್ಬೋದು ಅಣ್ಣ ಇದು? ಒಂದು 5ರಿಂದ 6 kg ಬರುತ್ತೆ ಸರ್. ಒಂದು ಕಾಯಿ 5ರಿಂದ 6 kg ಬರ್ತದೆ. 6 kg ಬರುತ್ತೆ. ಹಾಗೂ ಸೂಡು ಸಿಕ್ಕಾಗ್ಬಿಡ್ತು ಸರ್. ಇಲ್ಲ ಇನ್ನೂ ತೋಟ ಮಾತ್ರ ಭರ್ಜರಿ ಬರೋದು. ಓಕೆ. ಗಿಡಕ್ಕೆ ಎಷ್ಟು ಸ್ಟಾರ್ಟ್ ಆಗಿವೆ ಹಣ್ಣುಗಳು? ಒಂದು 3ರಿಂದ 4 ಕಾಯಿ ಬಂದಿರೋ ಸರ್. ಗಿಡಕ್ಕೆ 3ರಿಂದ 4 ಕಾಯಿ ಬಂದವ ಸರ್. ಸೆಟ್ ಆಗಿವೆ. ಓಕೆ. ಚೆನ್ನಾಗಿದೆಯಾ? ಸೂಪರ್ ಆಗ ನೈಸ್ ಮಾತ್ರ ಸೂಪರ್ ಆಗ ಸರ್. ಓಕೆ. ಅಂದ್ರೆ ಬಿಸಿಲು ಸಿಕ್ಲಿಲ್ಲ ಅಂದ್ರೆ ಇನ್ನೂ ಸೂಪರ್ ಬೆಳೆ ಹಣ್ಣು ಸರ್. ಹಾಗೂ 2-3 ಪಾಯಿಂಟ್ ತಪ್ಪಾಗಿದೆ ಇದರಲ್ಲಿ. ಒಂದು ಬಸವನುಳು ಅವೆಲ್ಲ ಕಡ್ದು ಎಣ್ಣೆ ಒಂದು ಸ್ವಲ್ಪ ಪ್ರಾಬ್ಲಮ್ ಸೂಡು ಸಿಗಾಕೊಂಡು ಒಂದು ಸ್ವಲ್ಪ ಈಗ ಹೊಸ್ತಲ್ವ ಮೇಂಟೆನೆನ್ಸು ಒಂದು ಸ್ವಲ್ಪ 1 ಪಾಯಿಂಟ್ ಕಮ್ಮಿ ಆಯಿತು. ಇವ್ರು ಯಾರು ಬಂದಿದ್ರಾ ವೆಂಡರ್ಗಳು? ಬಂದಿರೋ ಬಂದಿದ್ರ ಒಂದು 3 ಸೀಟ್ ಬಂದಿರೋ. ನೋಡ್ಕೋವಾಗ ಇನ್ನೊಂದು ವಾರ ಕಟಿಂಗ್ ಮಾಡ್ಬೋದು. ಚೆನ್ನಾಗಿದೆ ನೈಸಾಗಿ ಚೆನ್ನಾಗಿದೆ ಕಾಯಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೇಳಿದ್ರೆ ಸರ್. ನೀವು ಹ್ಯಾಪಿ ಇದ್ದೀರಾ? ತೃಪ್ತಿ ಇದ್ದೀರಾ? ಪರವಾಗಿಲ್ಲ ಸರ್. ಗೊಂದಲ ಇಲ್ಲ? ಏನು ಗೊಂದಲ ಇಲ್ಲ. ಈಗ ಸದ್ಯಕ್ಕೆ ಇರೋದಕ್ಕ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಮನಸ್ಸು ಸಮಾಧಾನ ಇದೆ. ಬೇರೆ ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಅದೇ ಸರ್, ಪರವಾಗಿಲ್ಲ ಹಾಕ್ಬೋದು ರೈತರು. ದಿಲ್ಕಸ್ ಕಂಪ್ನಿದು, ದಿಲ್ಕಸು ಸೆಮಿನಿಸ್ ಕಂಪ್ನಿದು ಹಾಕ್ಬೋದು. ಏನು ತೊಂದರೆ ಇಲ್ಲ ಅನ್ನೋದೊಂದು ಭರವಸೆ ಆಗಿದೆ ಸರ್. ಈಗ ನಂಬಿಕೆ ಮೇಲೆ ಗ್ಯಾರಂಟಿ ಇಡ್ಬೋದು. ಗ್ಯಾರಂಟಿ ಮಾಡ್ಬೋದು ಸರ್. ಬೆಳಿಬೋದು ಅಂತ ನಮ್ಗೆ ಭರವಸೆ ಸರ್. ಅಪ್ಪಡಿ ಬಿಸಿಲಲ್ಲಿ ಸೂಡ್ಲಿ ಈ ಥರ ಬಂದಿದಂದ್ರೆ ಗ್ರೇಟು ಬೆಳಿಬೋದು ಅಂತ ಸರ್. ಗಿಡಕ್ಕೆ ಈಗ 3ರಿಂದ 4 ಕಾಯಿ ಸೆಟ್ ಆಗಿವೆ. ಹೌದು ಸರ್. ನಿಮಗೆ ಕಡಿಮೆ ಅಂದ್ರೆ ಒಂದು ಕಾಯಿ 5 kg ಅವರೇಜ್. 5 kg ಅವರೇಜ್ ಬರ್ತದೆ ಸರ್. ನಿಮ್ಗೆ ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೂ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಬೋದು 3-4 ಕಾಯಿಗಳು ಸೆಟ್ ಆಗಿವೆ. ಹೌದು ಸರ್. 3-4 ಕಾಯಿ ಸೆಟ್ ಆಗಿವೆ. ನಾವು ಸರಾಸರಿ ಒಂದು ಗಿಡಕ್ಕೆ ಅಂತ ನಾವು ತಗೊಂಡಾಗ ಒಂದು 12ರಿಂದ 13 kg ಬರುತ್ತೆ. ಬರ್ತದೆ ಸರ್. 4 ಹಣ್ಣುಗಳು ಸೇರಿ ಬರ್ತದೆ ಸರ್. ಬರುತ್ತಲ್ಲ? ಬರುತ್ತೆ, ಏನಿಲ್ಲ ಬರುತ್ತೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ನಮಸ್ಕಾರ.